ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ವರ್ಗಾವಣೆ. ನೂತನ ಜಿಲ್ಲಾಧಿಕಾರಿಯಾಗಿ ಕೆಎಸ್ ಲತಕುಮಾರಿ. ಅರೆಹಳ್ಳಿಯಲ್ಲಿ ಭಾರೀ ಮಳೆ, ಶಾಲೆ ಕಾಂಪೌಂಡ್ ಕುಸಿತ, ಕಾಮಗಾರಿಯಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪ. ಜೂನ್ 21ರಂದು ತುಮಕೂರಿನಲ್ಲಿ ಜಿಲ್ಲಾ ಮಂತ್ರಿ ರಾಜಣ್ಣ 75ನೇ ಜನ್ಮದಿನಾಚರಣೆ. ಜಿಲ್ಲೆಯ ಜನ ಭಾಗವಹಿಸೋಕೆ ದಲಿತ ಮುಖಂಡ ಮಂಜುನಾಥ್ ಮನವಿ. ಜನಪರ ಅಧಿಕಾರಿಯಾಗಿ ಹೆಸರು ಮಾಡಿದ್ದ ಹಾಸನದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿ ಸಮಗ್ರ ಶಿಕ್ಷಣ ಯೋಜನೆ ನಿರ್ದೇಶಕರನ್ನಾಗಿ ನೇಮಕ ಮಾಡಿದೆ. ಅವರ ಸ್ಥಾನಕ್ಕೆ ಬೆಂಗಳೂರು ಗ್ರಾಮಾಂತರ ಸಿಇಒ ಆಗಿದ್ದ ಕೆಎಸ್ ಲತಾಕುಮಾರಿ ಹೊಸ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಸತ್ಯಭಾಮ ಅವರು ಬಡವರು, ರೈತರು, ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಿ ಶಾಲಾ ಅಭಿವೃದ್ಧಿ ಸೇರಿದಂತೆ ಹಲವೆಡೆ ಸಮಾಜಮುಖಿ ಕೆಲಸ ಮಾಡಿ ಜನಮೆಚ್ಚುಗೆಯನ್ನ ಪಡೆದಿದ್ದರು. ಬೇಲೂರು ತಾಲೂಕಿನ ಮಲೆನಾಡು ಭಾಗವಾದ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ 2 ದಿನಗಳಿಂದ ಮುಂಗಾರು ಮಳೆ ಚುರುಕುಗೊಂಡಿದ್ದು, ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ ವರದಿಯಾಗಿದೆ. ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಮಿತಿಯ ಸುತ್ತಲೂ ಸುಮಾರು 10 ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಕಾಂಪೌಂಡ್ನ ಒಂದು ಬದಿಯು ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ. ಇದರಿಂದ ಪಕ್ಕದಲ್ಲಿ ನೂತನವಾಗಿ ನಿರ್ಮಿಸಲಾದ ರೈತ ಸಂಪರ್ಕ ಕೇಂದ್ರದ ಸಿಮೆಂಟ್ ಇಂಟರ್ಲಾಕ್ಗಳು ಸಹ ಸಾಕಷ್ಟು ಹಾನಿಗೊಳಗಾಗಿವೆ. ಶಿಥಿಲವಾಗಿ ಬಿದ್ದ ಕಾಂಪೌಂಡ್ಗೆ ಮಳೆ, ಗಾಳಿ, ಬಿರುಗಾಳಿಯಿಂದ ಗೋಡೆಯು ಸಾಮರ್ಥ್ಯ ಕಡಿಮೆಯಾಗುವುದರಿಂದ ಕೆಲವೊಮ್ಮೆ ಕಾಂಪೌಂಡ್ ಗೋಡೆಗಳನ್ನು ನಿರ್ಮಿಸುವಾಗ ಸರಿಯಾದ ಗುಣಮಟ್ಟದ ವಸ್ತುಗಳನ್ನು ಬಳಸದಿರುವುದು ಅಥವಾ ಸೂಕ್ತ ಇಂಜಿನಿಯರಿಂಗ್ ಮಾನದಂಡಗಳನ್ನು ಪಾಲಿಸದಿರುವುದು ಕಾರಣವಾಗಿರಬಹುದು. ಮಣ್ಣು ಸಡಿಲವಾಗಿದ್ದಾಗ ಅಥವಾ ಅಡಿಪಾಯವನ್ನು ಸರಿಯಾಗಿ ವಿನ್ಯಾಸಗೊಳಿಸಿದ್ದಾಗ ಭಾರಿ ಮಳೆಯಿಂದ ದೊಡ್ಡ ಕುಸಿತಕ್ಕೆ ಕಾರಣವಾಗಿದೆ. ಈ ಕುಸಿತದ ಬಗ್ಗೆ ರೈತ ಸಂಪರ್ಕ ಕೇಂದ್ರದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಅರೆಹಳ್ಳಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕುಸಿದ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಇದು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಬಂಧಿಸವಾಗಿದೆ. ಮೇಲ್ಭಾಗದಿಂದ ಪೈಪ್ನಿಂದ ನೀರು ಕಾಂಪೌಂಡ್ಗೆ ಬೀಳುತ್ತಿದ್ದರಿಂದ ಈ ರೀತಿ ಆಗಿರಬಹುದು. ಅಲ್ಲದೆ ಈ ನೀರನ್ನು ಬೇರೆಡೆಗೆ ತಿರುಗಿಸಲು ಸೂಚಿಸಿದ್ದೇವೆ ಹಾಗೂ ಕಾಂಪೌಂಡ್ ಅನ್ನು ಹೊಸದಾಗಿ ಕಟ್ಟಿ ಸಿದ್ಧಪಡಿಸಲು ಹೇಳಿದ್ದೇವೆ. ಮುಂದೆ ಇಂತಹ ಘಟನೆಗಳು ಆಗದಂತೆ ಜಾಗೃತಿ ವಹಿಸಬೇಕೆಂದು ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾವೆ ಎಂದರು. ಸಹಕಾರ ಸಚಿವ ಕೆಎನ್ ರಾಜಣ್ಣರವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಕೆಎನ್ಆರ್ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಜೂನ್ 21ರಂದು ಬೆಳಗ್ಗೆ 11 ಗಂಟೆಗೆ ತುಮಕೂರಿನ ಬಿಎಚ್ ರಸ್ತೆಯ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ ಎಂದು ಮಾದಿಗ ದಂಡೋರ ಜಿಲ್ಲಾ ಅಧ್ಯಕ್ಷ ಟಿಆರ್ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ. ಹಾಸನದಲ್ಲಿ ರಾಜಕೀಯ ಮತ್ತು ಸಹಕಾರ ಕ್ಷೇತ್ರದಲ್ಲಿ 5 ದಶಕಗಳ ಸೇವೆ ನೀಡಿರುವ ರಾಜಣ್ಣ ಅವರನ್ನ ಗೌರವಿಸುವ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳುವಿಕೆಯಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿಗೊಳಿಸುವಂತೆ ಆಯೋಜಕರು ಮನವಿಯನ್ನ ಮಾಡಿದ್ದಾರೆ. ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರೇ, ಇವತ್ತೇನು ಡಾಕ್ಟರ್ ಕೆಎನ್ ರಾಜಣ್ಣರವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ ಇವರ ಹುಟ್ಟುಹಬ್ಬದ 75ನೇ ವರ್ಷದ ಹುಟ್ಟುಹಬ್ಬದ ಮತ್ತು ಅಮೃತ ಮಹೋತ್ಸವದ ಅಂಗವಾಗಿ ತುಮಕೂರಿನಲ್ಲಿ ದಿನಾಂಕ 21ನೇ ತಾರೀಕು ಬರ್ತಕ್ಕಂಥ ತಾರೀಕಿನಲ್ಲಿ ಶನಿವಾರ ನಡೀತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಇಡೀ ರಾಜ್ಯದ ಮತ್ತು ರಾಜಣ್ಣನವರ ಅಭಿಮಾನಿ ಬಳಗದವರು ತುಮಕೂರಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರ್ತಕ್ಕಂಥ, ಜೊತೆಯಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಹಲವಾರು ಜನಪರ ಸೇವೆಗಳನ್ನು ಮಾಡಿರ್ತಕ್ಕಂಥ, 3 ದಶಕಗಳ ಕಾಲ ತುಮಕೂರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ, ವಿಧಾನ ಪರಿಷತ್ತಿನ ಮತ್ತು ಶಾಸಕರಾಗಿ ಮತ್ತು ಮಂತ್ರಿಗಳಾಗಿ ಅವರು ಸೇವೆಯನ್ನು ಮಾಡಿರ್ತಕ್ಕಂಥ ವಿಚಾರವನ್ನ ಗಣನೀಯವಾಗಿ ಅವರ ಅಭಿಮಾನಿ ಬಳಗ ತುಮಕೂರಿನಲ್ಲಿ ಒಂದು ಮಹತ್ತರವಾದ ಅವರ 75ನೇ ವರ್ಷದ ಹುಟ್ಟುಹಬ್ಬ ಮತ್ತು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಯಲ್ಲಿ ಅವರು ಬೆಳೆದು ಬಂದಂಥ ಹಾದಿ, ಅವರ ಸಾಧನೆಯ ಗಲ್ಲುಗಳನ್ನ ಅದ್ರ ಜೊತೆಯಲ್ಲಿ
ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಆ ದಿನ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಹಾಗೇನೆ ಮತ್ತೊಬ್ಬ ಸಚಿವರಾದಂಥ ವಿ ಸೋಮಣ್ಣವರು, ಇವರೆಲ್ಲರೂ ಕೂಡ ಬರ್ಲಿಕ್ಕಿದ್ದಾರೆ. ಅದರ ಅಧ್ಯಕ್ಷತೆಯನ್ನ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಚಗಚಗೆರೆ ಗ್ರಾಮದಲ್ಲಿ ಮಂಗಳವಾರ ಸಂಜೆ ವಿದ್ಯುತ್ ಸ್ಪರ್ಶದಿಂದ 2 ರೈತರು ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಮೃತರು ಕುಡಗುಂದಿ ಗ್ರಾಮದ ಹೊಂಬೇಗೌಡ ಮತ್ತು ಚಗಚಗೆರೆ ಗ್ರಾಮದ ಬಾಳೆಗೌಡ ಎಂಬುವರಾಗಿದ್ದಾರೆ. ಜಮೀನಿನಲ್ಲಿ ಬಟ್ಟೆ ಒಣ ಹಾಕಲು ಕಬ್ಬಿಣದ ತಂತಿ ಬಿಗಿದ ವೇಳೆ ಮನೆಗೆ ಹರಡಿದ್ದ ವಿದ್ಯುತ್ ತಂತಿ ತಗುಲಿ ಈ ದುರ್ಘಟನೆ ಸಂಭವಿಸಿದೆ. ಗಂಡಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪಿಎಸ್ಐ ಆರ್ತಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ ಇವರೇ ಕರೆಂಟ್ ಹೊಡೆದ್ಬಿಟ್ಟು ಗಣಸಿ ಹೋಬಳಿ ಚಗಚಗೆರೆ ಗ್ರಾಮದಲ್ಲಿ ಇಬ್ಬರಾಳು ಹಸುನಿಗಿದ್ದಾರೆ. ಕರೆಂಟ್ ಹೊಡೆದು ಅಚಾತುರವಾಗಿ ಈ ಥರ ನಡೆದಿದೆ. ನೋಡಿ ಇವ್ರೆ ಇದೇ ಮನೆ, ಇದೇ ಸ್ಪಾಟಲ್ಲಿ ಹಿಂಗಾಗಿದ್ದಾರೆ. ಒಬ್ರು ಬಾಳಪ್ಪ ಅಂತ, ಚನ್ನರಾಯಪಟ್ಟಣ ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 22ರ ಜೆಡಿಎಸ್ ಸದಸ್ಯ ಎಸ್ಎ ಗಣೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಸದಸ್ಯ ಪರ್ಹ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಇತರರು ನಾಮಪತ್ರ ಸಲ್ಲಿಸಿದ ಕಾರಣ ಗಣೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಶಾಸಕ ಸಿಎನ್ ಬಾಲಕೃಷ್ಣ, ಪುರಸಭೆ ಅಧ್ಯಕ್ಷ ಸಿಎನ್ ಮೋಹನ್ ಮತ್ತು ಸದಸ್ಯರು ಅಭಿನಂದನೆಯನ್ನ ಸಲ್ಲಿಸಿದರು. ವಾರ್ಡ್ ನಂಬರ್ 22ರ ಜನತೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಪ್ರಧಾನಮಂತ್ರಿಗಳು ದೇವೇಗೌಡರ ಆಶೀರ್ವಾದ ತಂದು ಇವತ್ತು ಏನು ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡುವ ವಿಚಾರವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದ ಬಾಲಣ್ಣನವರು ಅವರಿಗೆ ಹಾಗೂ ನಮ್ಮ ಹಿರಿಯ ಸಚಿವರು, ಮಾಜಿ ಸಚಿವರು, ಹಾಲಿ ಶಾಸಕರಾದ ರೇವಣ್ಣ ಸಾಹೇಬರಿಗೆ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಮೋಹನ್ ಅವರು, ಉಪಾಧ್ಯಕ್ಷರಾದ ಕೃಷ್ಣ ಅವರು, ಎಲ್ಲ ಗೌರವಾನ್ವಿತ ಪುರಸಭಾ ಸದಸ್ಯರು ಹಾಗೂ ನಮ್ಮ 22ನೇ ವಾರ್ಡಿನ ಎಲ್ಲ ಮತದಾರ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ JDSನ ಎಲ್ಲ ಮುಖಂಡರು ಒಂದೇ ತಿಳಿಸ್ತಾ, ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ನಮ್ಮ ಶಾಸಕರು ಒಂದು ಮುಖ್ಯವಾದ ಪ್ರಮುಖವಾದ ಸ್ಥಾನವನ್ನು ನೀಡಿದರೆ ಅವರಿಗೆ ಕಾಯ ವಾಚ ಮನಸ ಪೂರ್ವಕವಾಗಿ ನನ್ನ ವಂದನೆ ತಿಳಿಸುತ್ತೇನೆ. ಕಡಬನಹಳ್ಳಿ ಗ್ರಾಮದ ಬಡ ರೈತ ಚಂದ್ರಗೌಡರವರ ಕುಟುಂಬ 80 ಗುಂಟೆ ಸರ್ಕಾರಿ ಜಮೀನಿನಲ್ಲಿ 60 ವರ್ಷಗಳಿಂದ ವಾಸಿಸುತ್ತಿದ್ದು, ಬಿಜೆಪಿ ಮುಖಂಡ ಕಟ್ಟಗದ್ದೆ ನಾಗರಾಜ ಅವರ ಒತ್ತಡದಿಂದ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಕಿರುಕುಳ ಅನುಭವಿಸುತ್ತಿದೆ ಎಂದು ಸಕಲೇಶಪುರದಲ್ಲಿ ಕೃಷಿಕ ಬಿರಡಲಹಳ್ಳಿ ಕೃಷ್ಣ ಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. 94C ಅಡಿಯಲ್ಲಿ ಭಾಗಂಶ ಜಮೀನು ಮಂಜೂರಾಗಿದ್ದು ಉಳಿದ ಭಾಗಕ್ಕಾಗಿ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಬೇಳೆ, ಕೊಟ್ಟಿಗೆ, ಹುಲ್ಲು ಕೊಡವೆ ನಾಶಪಡಿಸಲಾಗಿದೆ. ಪರ್ಯಾಯ ರಸ್ತೆ ಇದ್ರೂ ನಾಗರಾಜ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ತೊಂದರೆ ನಿಲ್ಲಿಸದಿದ್ದರೆ ಆತ್ಮಹತ್ಯೆಗೆ ಸನ್ನಹ ಎಂದರು. ಕಡಬನಹಳ್ಳಿ ಗ್ರಾಮದ 14ನೇ ಸರ್ವೆ ನಂಬರಲ್ಲಿ 6 ಎಕರೆ 10 ಗುಂಟೆ ಸರ್ಕಾರಿ ಜಾಗ ಉಂಟು. ಅದರಲ್ಲಿ ನಾವು 8 ಗುಂಟೆ ಮಾತ್ರ ನಮ್ಮ ಒತ್ತುವರಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 2.5 ಗುಂಟೆ ನಮಗೆ ಹಕ್ಕು ಪತ್ರ ಸಿಕ್ಕಿದೆ. ಮನೆ 94C ಇಲ್ಲಿ ನಾವು ಲೀಸಿಗೆ ಬೇರೆ ಹಾಕೊಂಡಿದ್ದೀವಿ. ಆಮೇಲೆ ಲೀಸಿಗೆ ಹಾಕ್ಕೊಂಡು ನಾವು 57 ಅರ್ಜಿನೂ ಸಮೇತ ಹಾಕಿದ್ದೀನಿ. ಅದಿಷ್ಟು 8 ಗುಂಟೆಗೆ ಮಾತ್ರ. ಅದು ಬಿಟ್ಟರೆ ನಮ್ಮ ಹತ್ರ 1 ಅಡಿನೂ ಬೇರೆ ಜಾಗ ಇಲ್ಲ ನಮ್ಮ ಹತ್ರ. ಹಂಗಾಗಿ ಇವರು ಕಟ್ಟಗದ್ದೆ ನಾಗರಾಜ, ನಾನು ಡ್ಯೂಟಿ ಕೆಲಸಕ್ಕೆ ಬಂದಾಗ, ನಮ್ಮಲ್ಲಿ ನಮ್ಮ ಅಪ್ಪನೂ ಕೆಲಸಕ್ಕೆ ಹೋದಾಗ, ನಮ್ಮ ಅಮ್ಮನೂ ಕೆಲಸಕ್ಕೆ ಹೋದಾಗ, ಇಲ್ಲೋದಾಗ ಅವನು ರೋಡ್ ಬಂದು ಮಾಡಿದ್ದಾನೆ ಡೈರೆಕ್ಟು. ಎಲ್ಲಿ ಹುಲ್ಲು ಕೊಡವೆಯನ್ನು JCPಲೇ ಸಮೇತ ತಳ್ಳಿದ್ದಾನೆ. ನನ್ನ ಹತ್ರ ವಿಡಿಯೋ ಸಮೇತ AC ಮೇಡಮಿಗೂ ಸಮೇತ ನಾನು ತೋರಿಸಿದ್ದೀನಿ. ಅದೆಲ್ಲ ಅವನು ಏನೇನು ಮಾಡ್ದ ಅದು ಅವನು ಕರ್ಸಲ್ಲ, ಅವ್ರನ್ನ ಬೇರೆಯವ್ರನ್ನ ಕಳಿಸಿ ಅವನು ಆಮೇಲೆ ಲಾಸ್ಟಿಗೆ ಬರ್ತಾನೆ. ಊರವರೆಲ್ಲ ಜಗಳಕ್ಕೆ ನಿಂತ ಮೇಲೆ ಅವನು ಲಾಸ್ಟಿಗೆ ಬರ್ತಾನೆ. ನಾನು 5:15 ನಮ್ಮಲ್ಲಿ ಫೋನ್ ಮಾಡ್ತಾರೆ. ನನಗೆ 5:15 ಫೋನ್ ಮಾಡಿದಾಗ ನಾನು ಡೈರೆಕ್ಟ್ ಹೋಗ್ತೀನಿ. ನಿನಗೆ ಯಾವನ್ನ ಹೇಳ್ದ ನಾವು ಬರೋಕ್ಕೆ, ಈಗ ಹಿಂದಕ್ಕೆ ಬಾರ ಗಾಡಿ ಅಂತೇಳಿ ನಾನು ಹಿಂದಕ್ಕೆ ತರಿಸ್ತೀನಿ, ನಾನು ಬಿಡೋಲ್ಲ. ಆಮೇಲೆ ನಾನೇ ಮಣ್ಣೆಲ್ಲ ಮ್ಯಾಕ್ ಎಳಿಸ್ತೀನಿ. ಎಳಿಸ್ಬಿಟ್ಟು ಇವನು ಏನು ಮಾಡಿದ್ದಾನೆ, ನಾವು ಬರೋದಿಗೆ ಬೆಳಗ್ಗೆ 11:15 ಸ್ಟಾರ್ಟ್ ಮಾಡಿದ್ದಾನೆ. ನನಗೆ ಗೊತ್ತಾಗಿದ್ದು 5:15 ಫೋನ್ ಮಾಡಿದ್ರು.
5:15 ಫೋನ್ ಮಾಡಿದಾಗ ಮನೆಯಿಂದ ನಾನು ಡೈರೆಕ್ಟ್ ಹೋಗಿ ಅಂಗಡಿಯಿಂದ ಅವನಿಗೆ ಹೇಳಿದೆ, ನೋಡಪ್ಪ ಇದೆಲ್ಲ ಸರಿ, ನಾನು ಕಾನೂನು ರೀತಿ ಬಿಡಿಸ್ತೀನಿ ಅಂತ ಹೋದ. ಕಾನೂನು ರೀತಿ ಬಿಡ್ಸೋಕ್ಕೆ ಹೋಗಿ ಇವನು ಇದು ತಹಶೀಲ್ದಾರಿಗೆ ಕಂಪ್ಲೇಂಟ್ ಕೊಟ್ಟ, VAಗೆ ಕಂಪ್ಲೇಂಟ್ ಕೊಟ್ಟ, RIಗೆ ಕಂಪ್ಲೇಂಟ್ ಕೊಟ್ಟ, ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಟ್ಟೆಗದ್ದೆ ನಾಗರಾಜ ಅವರು ಬಂದು ಸ್ಥಳ ಮಾಜೂರು ಮಾಡಿದ್ದಾರೆ. ಅವರು AC ಮೇಡಮು 3ರಿಂದ 4 ಸರಿ ಬಂದಿದ್ದಾರೆ. ತಹಶೀಲ್ದಾರು ಸಮೇತ ಬಂದಿದ್ದಾರೆ. RI VA 5ರಿಂದ 6 ಸರಿ ಬಂದಿದ್ದಾರೆ. ಅಲ್ಲಿ ಹೋಗೋಕ್ಕೆ ಪ್ರತ್ಯೇಕ ಸ್ಥಳ ಉಂಟು. ಅವನು ಬೇಕು ಅಂತಲೇ ನಮ್ಮನೆ ಮುಂದೆನೇ ಹೋಗಬೇಕು ಅಂತ ಅವನು ಹಠ. ಅವನು ಕೃಷಿ ಕೆಲಸ ಮಾಡೋಕ್ಕೆ ನಮ್ಮಿಂದ ಯಾವುದೇ ಆಲೂರು ತಾಲೂಕಿನ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಜೂನ್ 19ರಿಂದ ಅಂಜಗಳಿಗೆ ಮಂಜುನಾಥ್ ಕಾಳಿಂಗಪ್ಪ ನೇತೃತ್ವದ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಉಚಿತ ನೋಟ್ ಪುಸ್ತಕ ಹಾಗೂ ಶಾಲಾ ಬ್ಯಾಗ್ಗಳ ವಿತರಣೆಯನ್ನು ಆರಂಭಿಸಲಾಗುತ್ತಿದೆ. ಈ ವರ್ಷ 30,000 ನೋಟ್ ಪುಸ್ತಕಗಳು ಹಾಗೂ 1,000 ಬ್ಯಾಗ್ಗಳನ್ನು ವಿತರಿಸಲಾಗುತ್ತಿದ್ದು 5 ಸ್ಮಾರ್ಟ್ ಕ್ಲಾಸ್ ಪ್ರಾರಂಭಿಸುವ ಯೋಜನೆಯು ಮುಂದಿದೆ. ಕಳೆದ 12 ವರ್ಷಗಳಲ್ಲಿ ಸಂಸ್ಥೆ ಸುಮಾರು 1.3 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡಿದೆ. ದೇಶ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸಂಸ್ಥೆಯಿಂದ ಅಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಸಂಸ್ಥೆಯಿಂದ 13ನೇ ವರ್ಷದ ಉಚಿತ ನೋಟ್ ಪುಸ್ತಕಗಳು ಮತ್ತು ಬ್ಯಾಗ್ಗಳ ವಿತರಣೆಯನ್ನು ನಾಳೆ ನಾವು ನಮ್ಮ ಆಲೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಪ್ರಾರಂಭಿಸುತ್ತಿದ್ದೇವೆ. ಸುಮಾರು ಆಲೂರು ತಾಲೂಕಿನಲ್ಲಿ 136 ಪ್ರಾಥಮಿಕ ಶಾಲೆಗಳು, ಜೊತೆಗೆ ನಾನು ಓದಿದಂತಹ KPS ಹೈಸ್ಕೂಲು, ಅದರ ಜೊತೆಗೆ ಹಾಸನ ತಾಲೂಕಿನಲ್ಲಿ 3 ಪ್ರಾಥಮಿಕ ಶಾಲೆಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳ ಕೆಲವು ಆಯ್ದ ಶಾಲೆಗಳಿಗೆ ಒಟ್ಟು 165 ಶಾಲೆಗಳನ್ನು ನಾವು ಈ ಸಾರಿ ಗುರಿಯಾಗಿಟ್ಟುಕೊಂಡು ಸುಮಾರು 30,000 ನೋಟ್ ಪುಸ್ತಕಗಳು, ಅದರ ಜೊತೆಗೆ 1000 ಸ್ಕೂಲ್ ಬ್ಯಾಗ್ಗಳು ವಿತರಣೆ ಮಾಡ್ತಾ ಇದ್ವಿ. ಅದರ ಜೊತೆಗೆ ಪ್ರತಿ ಸಾರಿಯಂತೆ ಡಿಜಿಟಲ್ ಎಜುಕೇಷನ್ಗೆ ಒತ್ತು ಕೊಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು 1ನೇ ತರಗತಿಯಿಂದಲೇ ಬೇಸಿಕ್ ಕಂಪ್ಯೂಟರ್ ಕಲಿಬೇಕನ್ನೋ ಉದ್ದೇಶದಿಂದ ಸುಮಾರು 5 ಸ್ಮಾರ್ಟ್ ಕ್ಲಾಸ್ಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದೀನಿ. ನಮ್ಮ ಆಲೂರು ತಾಲೂಕಿನ ಕಣತೂರು ಹಿರಿಯ ಪ್ರಾಥಮಿಕ ಶಾಲೆ ಕಣತೂರು, ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಬೈರಾಪುರ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹೊತ್ನಳ್ಳಿಪುರ, ಈ 3 ಶಾಲೆಗಳನ್ನ ಈಗಾಗಲೇ ನಾನು ಐಡೆಂಟಿಫೈ ಮಾಡಿ ಅಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಮಾಡೋ ಉದ್ದೇಶನ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ 2 ಅಥವಾ 3 ಸ್ಮಾರ್ಟ್ ಕ್ಲಾಸನ್ನು ಮಾಡುವಂಥ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಹೊಸದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ಆಲ್ಮೋಸ್ಟ್ 5-6 ವರ್ಷದ ಮೇಲೆ ಆಯಿತು ಅನಿಸುತ್ತೆ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಹೈಸ್ಕೂಲ್ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡ್ತಾ ಇತ್ತು ಸರ್ಕಾರ. ಈಗ ಅದನ್ನು ನಿಲ್ಲಿಸಿದೆ. ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸೆಲೆಕ್ಟ್ ಮಾಡಿದಂಥ 10 ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಸೈಕಲ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಅದು ಮುಂದಿನ ವಾರ ಇಲ್ಲಿ ಹಾಸನದಲ್ಲೇ ಅದೊಂದು ಎಲ್ಲ ಬಾಲಕಿಯರನ್ನ ಇಲ್ಲಿ ಕರೆಸಿ ಎಲ್ಲಿ ಹೆಣ್ಮಕ್ಳು 2 ಅಥವಾ 3 ಕಿಲೋಮೀಟರ್ ನಡ್ಕೊಂಡು ಹೈಸ್ಕೂಲ್ಗೆ ಹೋಗ್ತಾರೆ ಅಂತಹ ಹೆಣ್ಣು ಮಕ್ಕಳನ್ನೇ ಗುರುತಿಸಿ ಅರಕಲಗೂಡು ತಾಲೂಕಿನ ಕೊಣನೂರಿನಲ್ಲಿ ನಡೆದ ಸಭೆಯಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆಯ ಹಾಸನ ಜಿಲ್ಲಾಧ್ಯಕ್ಷರಾಗಿ ಪ್ರಕಾಶ್, ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಸುದೀಪ್ ಗೌಡ ಹಾಗೂ ಉದ್ಯಮ ಘಟಕದ ಅಧ್ಯಕ್ಷರಾಗಿ ಮಣಿಮಲ್ಲೇಶ್ ನೇಮಕಗೊಂಡರು. ಈ ಸಂದರ್ಭ 100ಕ್ಕೂ ಹೆಚ್ಚು ಸದಸ್ಯರು ಸೇರ್ಪಡೆಯಾಗಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡರು. ಸಂಸ್ಥಾಪಕ ಡಾಕ್ಟರ್ ಎಸ್ ರಾಘವೇಂದ್ರ ಗೌಡ ಮಾತನಾಡಿ, ನಾಡು, ನುಡಿ, ಜಲ, ಸಂಸ್ಕೃತಿಯ ರಕ್ಷಣೆಗೆ ಸಮರ್ಪಿತ ಸೇವೆ ನೀಡಬೇಕೆಂದು ಕರೆಯನ್ನ ನೀಡಿದರು. ಕಾನೂನು ಬಾಹ್ಯ ಚಟುವಟಿಕೆಗಳಿಗೆ ಪ್ರವೇಶವಿಲ್ಲದಂತೆ ಸದಾ ಜನಪರ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಈ ವೇಳೆ ಮಾಧ್ಯಮ ಸ್ನೇಹಿತರಿಗೂ ಸನ್ಮಾನವನ್ನ ಸಲ್ಲಿಸಲಾಯಿತು. ನಮ್ಮ ಸಂಘಟನೆಯಿಂದ ಒಂದೊಂದು ಗ್ರಾಮಗಳಲ್ಲಿ 50 ಜನ 100 ಜನ ಆಯ್ಕೆ ಮಾಡಿ ತಾಲೂಕು, ಹೋಬಳಿ, ಗ್ರಾಮಗಳಲ್ಲಿ ಎಲ್ಲ ಭಾಗದಲ್ಲೂ ಒಂದು ಆಯ್ಕೆ ಮಾಡಬೇಕು. ಅಲ್ಲಿರುವಂಥವ್ರಿಗೆ ಬೇರೆ ಎಲ್ಲೋ ಯಾರೋ ಬರ್ತಾರೆ ನ್ಯಾಯ ಕೊಡ್ತಾರೆ ಅಂತ ಕೂತ್ಕೊಂಡ್ರಾಗಲ್ಲ. ನ್ಯಾಯ ಸಿಗಬೇಕಂದ್ರೆ ಸಂಘಟನೆ ಪ್ರಬಲವಾಗಿರಬೇಕು. ಹೀಗಾಗಿ ಸಂಘಟನೆ ಪ್ರಬಲವಾಗಿದೆ. ರಾಜ್ಯ ಮಟ್ಟದಲ್ಲಿ ಭಗವಂತ ನನಗೇನು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿ ಇವರೆಲ್ಲ ಒಬ್ಬರಿಂದ ಏನು ಕೆಲಸನೂ ಆಗಲ್ಲ. ಒಂದಷ್ಟು ಟೀಮ್ ವರ್ಕು, ಸಂಘಟನೆ, ಪ್ರತಿಯೊಂದು ಜಿಲ್ಲೆಗಳನ್ನು ನಾವು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸ್ತಾ ನೊಂದ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಇದರಿಂದ ನಡೀತದೆ. ಮತ್ತು ಶಾಲೆಗಳ ಅಭಿವೃದ್ಧಿ ಅಂದರೆ ನಮಗೆ ಗೊತ್ತಿರುವಂಥ ಸ್ನೇಹಿತರುಗಳು, ಉದ್ಯಮಿಗಳು, ಒಂದಷ್ಟು ಜನರಿಗೆ ನಮ್ಮ ಸಂಘಟನೆಯಿಂದ ಮನವಿ ಕೊಡ್ತೀವಿ. ಏನಂತ ಕೊಡ್ತೀವಿ ಅಂದರೆ, ಈ ಶಾಲೆಯಲ್ಲಿ ಒಂದು ಬಣ್ಣ ಹೊಡಿಸೋಂಥ ಕೆಲಸ ಆಗ್ಬೋದು, ಒಂದು ಶೌಚಾಲಯ ಮಾಡಿಸೋಂಥ ಕೆಲಸ ಆಗ್ಬೋದು, ಅಥವಾ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಸಿಗಬೇಕಂದ್ರೆ ಕಂಪ್ಯೂಟರ್ ಲ್ಯಾಬ್ ಮಾಡಿಸ್ಕೊಳ್ಳೋಂಥ ಕೆಲಸನ,
ಈಗಾಗಲೇ ಸಾಕಷ್ಟು ಮಾಡ್ಕೊಂಡು ಬರ್ತಿದ್ವಿ. ಮುಂದೆ ಕೂಡ ಸರ್ಕಾರಿ ಶಾಲೆ ಅಭಿವೃದ್ಧಿ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ಅದರಲ್ಲಿ ರೈತರ ಕಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಅದನ್ನ ಅಧಿಕಾರಿಗಳಿಗೆ ಗಾಂಜಾ ಸಾಗಾಟ ಮಾಡುತ್ತಿದ್ದ ಆರೋಪಿಯೊಬ್ಬನನ್ನು ಸೆಂಟ್ ಠಾಣೆ ಪೊಲೀಸರು ಬಂಧಿಸಿ 4 ಲಕ್ಷ ರೂಪಾಯಿ ಮೌಲ್ಯದ 8 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಜೂನ್ 17ರಂದು ತಿಪಟೂರಿನಿಂದ ಮಂಗಳೂರಿಗೆ ಗಂಡಸಿ ಮಾರ್ಗವಾಗಿ ಗಾಂಜಾ ಸಾಗಿಸುತ್ತಿದ್ದ ಶಶಿ ಅಲಿಯಾ ಶೇಷಿಗೌಡ ಗುಜರಿ ವ್ಯಾಪಾರವಾಗಿದ್ದು ಬಡ್ಡಿಹಳ್ಳಿ ಗ್ರಾಮದಲ್ಲಿ ವಾಸಿಸುತ್ತಿದ್ದ. ಗುಪ್ತ ಮಾಹಿತಿಯ ಮೇರೆಗೆ ಗಂಡಸಿ ಹ್ಯಾಂಡ್ ಪೋಸ್ಟ್ ಬಳಿ ದಾಳಿ ನಡೆಸಿ ಬಂಧಿಸಲಾಗಿದೆ. ಪ್ರಕರಣವನ್ನು ಸಿಐಎನ್ ಠಾಣೆಯಲ್ಲಿ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. 4-5 ದಿನಗಳ ಮಳೆ ಅಬ್ಬರದ ಬಳಿಕ ಇಂದು ಕೆಲವೆಡೆ ವರ್ಣಕುಂಚ ವಿರಮಿಸಿದ್ದಾನೆ. ಮಲೆನಾಡಿನಲ್ಲಿ ಮಳೆ ಮುಂದುವರಿದ್ರೂ ನಗರ ಪ್ರದೇಶದಲ್ಲಿ ಬೆಳಗ್ಗೆ ತುಸು ಬಿಡುವು ಕಂಡುಬಂದಿದೆ. ಸಕಲೇಶಪುರ, ಚಿಕ್ಕಮಗಳೂರು ಭಾಗದಲ್ಲಿ ಭಾರಿ ಮಳೆಯ ಪರಿಣಾಮವಾಗಿ ಹೇಮಾವತಿ ಜಲಾಶಯಕ್ಕೆ 19,546 ಕ್ಯೂಸೆಕ್ ನೀರು ಹರಿದು ಬಂದಿದೆ. 2,922 ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ಇದೀಗ 2,911.35 ಅಡಿ ನೀರಿದೆ. ಭರ್ತಿಗೆ ಕೇವಲ 11 ಅಡಿ ಬಾಕಿ ಇದ್ದು ಸದ್ಯ 27.714 ಟಿಎಂಸಿ ನೀರು ಸಂಗ್ರಹವಾಗಿದೆ. ಮಳೆ ಹೀಗೆ ಮುಂದುವರಿದರೆ ಶೀಘ್ರದಲ್ಲೇ ಜಲಾಶಯ ಭರ್ತಿಯಾಗಲಿದೆ. ಚನ್ನರಾಯಪಟ್ಟಣದಲ್ಲಿ ಜೂನ್ 18 ಒಂಟಿಯಾಗಿ ವಾಸವಿದ್ದ 68 ವರ್ಷದ ಕಮಲಮ್ಮ ಎಂಬ ವೃದ್ಧೆಯನ್ನ ದುಷ್ಕರ್ಮಿ ಉಸಿರುಗಟ್ಟಿಸಿ ಚಿನ್ನಾಭರಣ ದೋಚನೆ ಮಾಡಿದ ಘಟನೆ ನಡೆದಿದೆ. ಆರಂಭದಲ್ಲಿ ಸಹಜ ಸಾವು ಎಂದು ಭಾವಿಸಿದ ಕುಟುಂಬಸ್ಥರು ಕುತ್ತಿಗೆಯಲ್ಲಿನ ಗಾಯದಿಂದ ಶಂಕಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದರು. ಪ್ರಕರಣಕ್ಕೆ ಸಂಬಂಧಿಸಿದ ಚನ್ನರಾಯಪಟ್ಟಣ ಪೊಲೀಸರು ತನಿಖೆಯನ್ನ ಆರಂಭಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ವರ್ಗಾವಣೆ, ನೂತನ ಜಿಲ್ಲಾಧಿಕಾರಿಯಾಗಿ ಕೆಎಸ್ ಲತಕುಮಾರಿ. ಅರೆಹಳ್ಳಿಯಲ್ಲಿ ಭಾರೀ ಮಳೆ, ಶಾಲೆ ಕಾಂಪೌಂಡ್ ಕುಸಿತ, ಕಾಮಗಾರಿಯಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪ. ಜೂನ್ 21ರಂದು ತುಮಕೂರಿನಲ್ಲಿ ಜಿಲ್ಲಾ ಮಂತ್ರಿ ರಾಜಣ್ಣ 75ನೇ ಜನ್ಮದಿನಾಚರಣೆ, ಜಿಲ್ಲೆಯ ಜನ ಭಾಗವಹಿಸೋಕೆ ದಲಿತ ಮುಖಂಡ ಮಂಜುನಾಥ್ ಮನವಿ.